ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇಡೀ ಜಗತ್ತಿಗೆ ಇಂಥದೊಂದು ಸಂದೇಶ ಕೊಟ್ಟ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಮಹಾನ್ ಯುವ ಪ್ರೇರಕರಾದ ಸ್ವಾಮಿ ವಿವೇಕಾನಂದರ ಜೀವನದ ಕೆಲವು ಅದ್ಭುತ ಹಾಗೂ ಪ್ರೇರಣಾದಾಯಕ ಘಟನೆಗಳನ್ನು ತಿಳಿದುಕೊಳ್ಳೋಣ. ಈ ಘಟನೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ಜೀವನದಲ್ಲಿ ಯಶಸ್ಸಿನ ದಾರಿಯನ್ನು ತೋರಿಸುತ್ತವೆ. ಏಕಾಗ್ರತೆಯ ಶಕ್ತಿ. ಒಮ್ಮೆ ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಸಂಚರಿಸುತ್ತಿದ್ದಾಗ ಕೆಲವು ಯುವಕರು ನದಿಯಲ್ಲಿ ತೇಲುತ್ತಿದ್ದ ಮೊಟ್ಟೆಯ ಚಿಪ್ಪುಗಳಿಗೆ ಗುರಿಯಿಟ್ಟು ಗುಂಡು ಹಾರಿಸುತ್ತಿದ್ದರು. ಆದರೆ ಯಾರಿಗೂ ಗುರಿ ತಾಗುತ್ತಿರಲಿಲ್ಲ. ಅದನ್ನು ನೋಡಿದ ಸ್ವಾಮೀಜಿಯವರು ಮೊದಲ ಬಾರಿಗೆ ಬಂದೂಕು ಹಿಡಿದು ಸತತವಾಗಿ ಹಲವು ಗುರಿಗಳನ್ನು ಹೊಡೆದರು. ಆಶ್ಚರ್ಯಗೊಂಡ ಯುವಕರು, ನೀವಿದನ್ನು ಹೇಗೆ ಸಾಧಿಸಿದಿರಿ ಎಂದು ಕೇಳಿದರು. ಅದಕ್ಕೆ ಸ್ವಾಮೀಜಿಯವರು, ನೀವು ಮಾಡುವ ಕೆಲಸದ ಮೇಲೆ ಸಂಪೂರ್ಣ ಮನಸ್ಸು ಕೇಂದ್ರೀಕರಿಸಿದರೆ ಯಾವುದೇ ಗುರಿಯನ್ನು ಸಾಧಿಸಬಹುದು ಎಂದು ಹೇಳಿದರು. ಕೋತಿಗಳಿಂದ ಓಡಬೇಡಿ. ಎಮ್ಮೆ ಸ್ವಾಮಿ ವಿವೇಕಾನಂದರು ಕಾಶಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಕೋತಿಗಳ ಗುಂಪೊಂದು ಅವರನ್ನು ಹಿಂಬಾಲಿಸಿತು. ಭಯದಿಂದ ಅವರು ಓಡತೊಡಗಿದರು. ಆಗ ಒಬ್ಬ ವೃದ್ಧ ಸಾಧು ಕೂಗಿದರು, ಓಡಬೇಡ, ಎದುರಿಸು. ಸ್ವಾಮೀಜಿಯವರು ತಕ್ಷಣ ನಿಂತಿ ಕೋತಿಗಳತ್ತ ತಿರುಗಿ ನೋಡಿದರು. ಅಷ್ಟೇ, ಕೋತಿಗಳು ಹಿಂದೆ ಸರಿದವು. ಈ ಘಟನೆಯ ನಂತರ ಅವರು ಜೀವನದ ಮಹತ್ವದ ಪಾಠವನ್ನು ಕಲಿತರು. ಯಾವಾಗಲೂ ಸಮಸ್ಯೆಗಳಿಂದ ಓಡಬೇಡಿ, ಧೈರ್ಯದಿಂದ ಎದುರಿಸಿ. ಆತ್ಮವಿಶ್ವಾಸವೇ ಯಶಸ್ಸಿನ ರಹಸ್ಯ. ಒಮ್ಮೆ ವಿದ್ಯಾರ್ಥಿಯೊಬ್ಬ ಸ್ವಾಮಿ ವಿವೇಕಾನಂದರನ್ನು ಕೇಳಿದ, ಯಶಸ್ಸು ಪಡೆಯಲು ಮುಖ್ಯವಾದದ್ದು ಏನು? ಸ್ವಾಮೀಜಿಯವರು ಉತ್ತರಿಸಿದರು, ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿ ದೇವರ ಮೇಲಿನ ನಂಬಿಕೆ ಇದ್ದರೂ ಯಶಸ್ಸು ಸಾಧಿಸಲು ಕಷ್ಟ. ಇಂದಿಗೂ ಈ ಮಾತು ಲಕ್ಷಾಂತರ ಯುವಕರಿಗೆ ಪ್ರೇರಣೆಯಾಗಿದೆ. ಪುಸ್ತಕ ಓದುವ ಅದ್ಭುತ ಸಾಮರ್ಥ್ಯ. ಸ್ವಾಮಿ ವಿವೇಕಾನಂದರು ಅತ್ಯಂತ ವೇಗವಾಗಿ ಪುಸ್ತಕಗಳನ್ನು ಓದುತ್ತಿದ್ದರು. ಒಮ್ಮೆ ಗ್ರಂಥಾಲಯದ ಸಿಬ್ಬಂದಿ, ಇಷ್ಟು ಬೇಗ ಓದುವುದು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಆಗ ಸ್ವಾಮೀಜಿಯವರು ಪುಸ್ತಕದ ಯಾವುದೇ ಪುಟದ ಬಗ್ಗೆ ಕೇಳಿ ಎಂದು ಹೇಳಿದರು. ಸಿಬ್ಬಂದಿ ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಅವರು ಸರಿಯಾದ ಉತ್ತರ ನೀಡಿದರು. ಇದರಿಂದ ಏಕಾಗ್ರತೆ ಮತ್ತು ಸ್ಮರಣಶಕ್ತಿ ಎಷ್ಟು ಮುಖ್ಯವಾದದ್ದು ತಿಳಿಯುತ್ತದೆ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರ ಜೀವನ ನಮಗೆ 3 ಅಮೂಲ್ಯ ಪಾಠಗಳನ್ನು ಕಲಿಸುತ್ತದೆ. ಏಕಾಗ್ರತೆ ಇರಲಿ, ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಎದ್ದೇಳಿ, ಜಾಗೃತರಾಗಿ